ಸಾಗರ ತಾಲೂಕಿನ ಉಳ್ಳೂರು ತ್ಯಾಗರ್ತಿ ವಿದ್ಯುತ್ ಗ್ರಿಡ್ ಕಾಮಗಾರಿಯನ್ನ ತಕ್ಷಣ ಮುಗಿಸುವಂತೆ ಒತ್ತಾಯಿಸಿ ವಿದ್ಯುತ್ ಗ್ರಿಡ್ ಹೋರಾಟ ಸಮಿತಿಯ ವತಿಯಿಂದ ಕರೆ ಕೊಡಲಾಗಿದ್ದ ತ್ಯಾಗರ್ತಿ ಬಂದ್ ಯಶಸ್ವಿಯಾಗಿದೆ. ಬಂದ್ ಹಿನ್ನೆಲೆಯಲ್ಲಿ ಗ್ರಾಮದ ಯಾವುದೇ ಅಂಗಡಿ ಮುಂಗಟ್ಟುಗಳು ಬಾಗಿಲನ್ನ ತೆಗೆಯದೆ ಬಂದ್ಗೆ ಸಹಕಾರ ನೀಡಿದರು. ಸುರಿಯುವ ಮಳೆಯ ನಡುವೆಯೂ ಸಮಿತಿಯು ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆಯನ್ನ ನಡೆಸಿತ್ತು. ನೋಡಿದ್ರೆ ಅಡಿಕೆ ಫಸಲು ಬರ್ತಾ ಇದೆ. ನಿಮಗೆ ಅದು ಸಹಜ ಅನ್ಸುತ್ತೆ, ಅವ್ರದ್ದೊಂದು ತೋಟ ಇದೆಯಲ್ಲ. ಪ್ರತಿಭಟನಾ ಸಭೆಯನ್ನ ಉದ್ದೇಶಿಸಿ ಮಾತನಾಡಿದ ಹೋರಾಟ ಸಮಿತಿಯ ಸೋಮಶೇಖರ್ ಲಾವಿಗೇರಿ ಹಾಗೂ ಕೇಂದ್ರ ಸಾಂಬಾರು ಮಂಡಳಿ ಸದಸ್ಯರಾದ ಪ್ರಸನ್ನ ಕೆರೆಕೈ ಮಾತನಾಡಿ, ಕಾಮಗಾರಿ ಪ್ರಾರಂಭವಾಗಿ 4-5 ವರ್ಷ ಕಳೆದಿದ್ದರೂ ಬೇರೆ ಬೇರೆ ಕಾರಣಗಳಿಂದ ಅದನ್ನು ವಿಳಂಬ ಮಾಡಲಾಗುತ್ತಿದೆ. ಇತ್ತೀಚೆಗೆ ಶಾಸಕರ ಎದುರಿನಲ್ಲಿ 3 ತಿಂಗಳಿನೊಳಗೆ ಕಾಮಗಾರಿಯನ್ನ ಮುಗಿಸುತ್ತೇವೆ ಎಂದು ಅಧಿಕಾರಿಗಳು ನೀಡಿದ ಭರವಸೆಯು ಹುಸಿಯಾಗಿದೆ. ಶಾಸಕರು ಸಂಸದರ ಮಾತಿಗೆ ಅಧಿಕಾರಿಗಳು ಮಂಕುಬೂದಿ ಎರಚುತ್ತಿದ್ದಾರೆ. ರೈತರು ಬೀದಿಗೆ ಇಳಿಯುವ ಕೆಲಸವನ್ನ ಮಾಡುತ್ತಿದ್ದೀರಿ. ತಕ್ಷಣ ವಿದ್ಯುತ್ ಗ್ರಿಡ್ ಕಾಮಗಾರಿಯನ್ನ ಮುಗಿಸದೆ ಹೋದಲ್ಲಿ ಉಗ್ರ ಪ್ರತಿಭಟನೆಯನ್ನೇ ನಡೆಸುತ್ತೇವೆ ಎಂದು ಎಚ್ಚರಿಸಿದರು. ಎಲ್ಲ ಇವರು ಸೇರ್ಕೊಂಡು ನಮ್ಮ ತ್ಯಾಗರ್ತಿ ಭಾಗದಲ್ಲಿ ಸೇರ್ಕೊಂಡು 3 ಪಂಚಾಯತಿ ಭಾಗದಲ್ಲಿ ಸೇರ್ಕೊಂಡು ತಿಮ್ಮಾಪುರ ಸಭಾಪತಿ ಆದಾಗ ಅವ್ರ ಹತ್ರ ಹೋದ್ವಿ. ಅವರು ನಮಗೆ ಬೈದ್ರಲ್ಲಿ ಏನ್ರೋ ನಾವು ಸ್ಯಾಂಕ್ಷನ್ ಮಾಡ್ಕೊಟ್ರೆ ಇಲ್ಲಿಂದ ಹೊತ್ತು ಹೋಗ್ತಿರ, ಇಲ್ಲಿಂದ ಕರೆಂಟ್ ಹೋಗ್ತಿರ ಅಂತ. ಅವ್ರು ಅವತ್ತು ನಮ್ಗೆ ಜೋರು ಮಾಡಿ ಹೇಳಿದ್ರು. ಅದು ನಮಗೊಂದು ಆಶೀರ್ವಾದ ಅನಿಸ್ತು. ಯಾಕಂತ ಹೇಳಿದ್ರೆ ಅವತ್ತು ಹೇಳಿದ್ರೆ ಇಲ್ಲ ತಿಮ್ಮಪ್ಪ ಅದೇ ಕೂಡಲೇ ಗ್ರಿಡ್ ಆಗ್ಬೇಕು ಅಂತ ಹೇಳ್ಕೊಂಡು ಅವತ್ತಿನ ಸರ್ಕಾರಕ್ಕೆ ಅವತ್ತು ಏನಿದ್ರು ಆ ಸರ್ಕಾರಕ್ಕೊಂದು ಮನವಿ ಅವತ್ತು ಕೂಡ ನಾವು ಸಲ್ಲಿಸಿ ಬಂದ್ವಿ. ಅದಂತ ನಿರಂತರವಾಗಿ 15 ವರ್ಷದಿಂದ ಹೋರಾಟ ಆಗೋದು ಬಂದಿದೆ. 2016ರಲ್ಲಿ ಇಂಧನ ಸಚಿವರಾಗಿರ್ತಕ್ಕಂಥ ನಮ್ಮ ಸುನೀಲ್ ಕುಮಾರ್ ಅವರು ಬಂದು ಸ್ಯಾಂಕ್ಷನ್ ಆದಾಗ ಇಲ್ಲಿ ಬಂದು ಒಂದು ಗ್ರಿಡ್ ಓಪನ್ ಮಾಡ್ಕೊಡ್ತಾರೆ, ನಮಗೆ ಗ್ರಿಡ್ ಉದ್ಘಾಟನೆ ಮಾಡ್ತಾರೆ, ಇಲ್ಲಿ ಶಂಕುಸ್ಥಾಪನೆ ಮಾಡ್ತಾರೆ. ಅದೇ ರೀತಿ ಅಲ್ಲಿಂದ ಇಲ್ಲಿ ಹೋರಾಟ ಮಾಡ್ಕೊಂಡ್ವಿ ಸರ್. ಹೆಚ್ಚು ಕಮ್ಮಿ ಒಂದು 52 ಕಂಬಗಳಾಗಬೇಕು. ಈಗಾಗಲೇ ಹೆಚ್ಚು 29 ಕಂಬ ಕಾಮಗಾರಿ ಆಗಿದೆ. ಕೇವಲ ಇರೋದು ನೀನು ಒಂದು 14ರಿಂದ 15 ಕಂಬ. ಈಗ ಅಧಿಕಾರಿಗಳು ಏನ್ ಹೇಳ್ತಾ ಇದಾರೆ, ಇಷ್ಟು ಕಂಬಗಳಿಗೂ ಒಂದು ಕೊಡದೇ ಇದ್ರೆ ಅವರು ಯಾರು ತೊಂದರೆ ಕೊಡ್ತಾರೆ ಅವ್ರ ಮೇಲೆ ಕ್ರಮ ತಗೊಳಕ್ಕಾಗಲ್ಲ. ಇದು ನಮಗೂ ಗೊತ್ತಿದೆ. ಅವನು ಇಂಜೆಕ್ಷನ್ ಸ್ಟೇ ಇರೋ ಜಾಗದಾಗ ಬರಬೇಡಿ ಅಂದ ತಕ್ಷಣ ಯಾಕೆ ವ್ಯಕ್ತಿಯೊಳಗೆ ನಿಲ್ಲಿಸ್ಕೊಂಡಾಗ ಇವ್ರು ಬಂದು ಬಿಡಿಸ್ಕೊಟ್ರು. ಆದ್ರೆ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗಲಿ ಅಥವಾ ಗುತ್ತಿಗೆದಾರರ ದರ್ವಾಜ್ ಯಾರಾದ್ರೂ ಒಬ್ರು ಕಾಂಟ್ರಾಕ್ಟರ್ ಕಂಪ್ಲೇಂಟ್ ಬರ್ಕೊಟ್ರ, ಒಬ್ಬರು ಹೊಡೆದಾಕಿರಲಿಲ್ಲ, ನೀವು ಯಾರು ಬಂದ್ರ ಹೊಡೆದಾಗ ಕಂಪ್ಲೇಂಟ್ ಕೊಟ್ರೆ ಇವತ್ತು ಅವ್ನು ಬರ್ತಾ ಇಲ್ಲ, ಅಲ್ಲಿ ಬಿ ರಿಪೋರ್ಟ್ ಹಾಕ್ತಾರೆ. ಅಷ್ಟು ಕೇಕೆ ಹೊಡಿತಾ ಇದ್ದಾರೆ ಅವರು. ಅವ್ರಿಗೆ ಹೊರಗೆ ಬರಬೇಡ್ರಿ ಅಂತ ಹೇಳಿ ಬಂದ್ರು. ಅವರು ಯಾವನ್ರಿ ನಿಮ್ಗೆ ಅವನು ಸಬ್ ಕಾಂಟ್ರಾಕ್ಟರ್ನು ಯಾರಿಗಿರಿ ಕೆಲಸ ಕೊಟ್ರಿ ನೀವು? ಅವನಿಗೆ ಬಂದು ಸ್ಟೇಟ್ಮೆಂಟ್ ಕೊಡಕ್ಕಾಗಲ್ಲ ಅಂದ್ರೆ ನಾವು ದನ ಕಾಯರ ಸಾಕ್ಷಿ ಆಗ್ತಿರಲ್ಲ. ಹೊಡೆದು ತಗೊಂಡು ಅಂತ ಊರಾಗ ಅಂತಾರೆ ಶ್ರೀನಿವಾಸ ಅವ್ರ ಕೆಲಸಕ್ಕೆ ನೀನು ಹೊಡ್ಕೊಂಡ್ರಿ ಅಂತಾರೆ. ಇದು ಮಾತಾಡಬಾರ್ದು. ಎಷ್ಟು ದಿನ ಗುಂಡಿ ಹೊಡೆದವ ಅಲ್ಲೇ ಬಿಟ್ಟೇವೆ. ಈಗ ಎಲ್ಲ ಜನಕ ಸತ್ತ ಹುಗಿಯ ಕ್ರಿಕ್ಲಾಸ್ ಆಗಿದೆ ಗುಂಡಿ. ಬಾರಪ್ಪ ನಾವು ಕಂಬ ಹೊತ್ತಿ ಹೊಚ್ಕೊಡ್ತೀವಿ ಅಂತ ಹೇಳಿದ್ವಿ. ಹೊಚ್ಕೊಡ್ತೀವಿ ನಾವು. ಅವನ ಸ್ಟೇ ಆರ್ಡರ್ ಇರೋ ಜಾಗದಾಗ ಬೇಡ. ಮನವಿಯನ್ನ ಸ್ವೀಕರಿಸಲು ಬಂದ ಮೆಸ್ಕಾಂ ಅಧಿಕಾರಿ ಹಾಗೂ ಉಪ ತಹಶೀಲ್ದಾರ್ ಅವರನ್ನ ಪ್ರತಿಭಟನಾಕಾರರು ದಿಗ್ಬಂಧನವನ್ನ ಹಾಕಿ ಬೇಡಿಕೆಯನ್ನ ಈಡೇರಿಸಿ ಹೋಗಿ ಎಂದು ಪಟ್ಟು ಹಿಡಿಯುವ ಜೊತೆಗೆ ಮನವಿಯನ್ನ ಸ್ವೀಕರಿಸಲು ಉಪ ವಿಭಾಗಾಧಿಕಾರಿಗಳು ಸ್ಥಳಕ್ಕೆ ಬರಬೇಕು ಎಂದು ಪಟ್ಟು ಹಿಡಿದರು. ನಂತರ ಮೆಸ್ಕಾಂ ಕಚೇರಿಯ ಆವರಣದಲ್ಲಿ ರೈತರು ಅಡುಗೆ ಬೇಯಿಸಿ ಊಟ ಮಾಡಿದರು. ನೀವೇನಲ್ಲಿ ರೋಡ್ ನಲ್ಲಿ ಕಾರ್ ಹಾಕಕ್ ಬಂದಿದ್ದೀರಾ ನೀವು? ಅಫ್ಕೋರ್ಸ್ ರೈತರು ಕೆಲಸ ಮಾಡ್ಬೇಕಾದ್ರೆ ಸಣ್ಣ ಪುಟ್ಟ ತೊಂದರೆ ಆಗುತ್ತೆ. ಅಲ್ಲ ತೊಂದರೆಗಳನ್ನು ನಿಭಾಯಿಸ್ತೀನಿ ಅನ್ನೋ ಗೊತ್ತಿದ್ದೇ ನೀವು ಇಲ್ಲಿ ಕೆಲಸ ಮಾಡಕ್ ಬಂದಿರೋದಲ್ವಾ? ಇನ್ ಫಸ್ಟ್ ಪ್ರಾಜೆಕ್ಟ್ ಇದೆ ನಿಮ್ದು? ಫಸ್ಟ್ ಪ್ರಾಜೆಕ್ಟ್ ಏನ್ರಿ ನಿಮ್ದು? ಮಾಡಿದಿರಲ್ವಾ? ಮಾಡಿದ್ಮೇಲೆ ಇದನ್ನು ಕೂಡ ನೀವು ಮಾಡ್ಬೇಕು ಅಂತಂದ್ರೆ ಅವ್ರು ಸೀನಿಯರ್ ಕೌನ್ಸಿಲ್ ಮಾಡ್ತೀವಿ ಅಂತ ಹೇಳಿದ್ರೆ ಅದ್ರ ಜೊತೆಗೆ ನೀವು ಇದ್ದೀರಿ ಅಂತ ನಮಗೆ ತೋರಿಸ್ಲಿಲ್ಲ ಅಂತಂದ್ರೆ ನಾವು ಏನ್ ಮಾಡ್ಬೇಕು ಅದನ್ನೆಲ್ಲ ಮಾಡಕ್ ರೆಡಿ ಮಾಡ್ತೀವಿ. ನಿಮ್ ಪ್ರಾಜೆಕ್ಟ್ ಎಲ್ಲ ಬೇರೆಯವ್ರನ್ನ ಹಾಕೊಂಡ್ ಕೆಲಸ ಮಾಡಿಸಿ ನಿಮ್ನೆಲ್ಲ ಹೆಂಗ್ ಹೊರ ಕಳಿಸ್ಬೇಕು ಅಂತ ನಮಗೂ ಗೊತ್ತಿದೆ. ಆ ಕೆಲಸ ಮಾಡಬಾರ್ದು ಅಂತಂದ್ರೆ ನೀವೆಲ್ಲರೂ ಕೂಡ ಒಂದ್ ಜೊತೆ ಕೋಆರ್ಡಿನೇಟ್ ಮಾಡಿ ಕೆಲಸ ಮಾಡಿ. ನಾನು ಒಬ್ಬ ವ್ಯವಸಾಯಗಾರನಾಗಿ ಅಥವಾ ರೈತನಾಗಿ ಇವತ್ತು ಬೇಸಿಗೆಯಲ್ಲಿ ನೀವು ನೀರು ಬಿಡ್ಲಿಕ್ಕೆ ಹೋದ್ರೆ
ಪ್ರತಿಭಟನೆಯಲ್ಲಿ ಟಿಕೆ ಹನುಮಂತಪ್ಪ, ಶ್ರೀನಾಥ್ ನಾಡಿ, ಕೃಷ್ಣಮೂರ್ತಿ ಹೊಸಂತೆ, ಚೇತನಾರಾಜ್ ಕಣ್ಣೂರು, ಅಮೃತ್ ರಾಜ್, ವೀರೇಶ್ ಬರೂರು, ಹಮೀದ್ ಖಾನ್, ಶಿವು ತ್ಯಾಗರ್ತಿ, ವೀರಪ್ಪ ಲ್ಯಾವಿಗೆರೆ, ಸುಭಾಷ್ ಕಲ್ಲನ್, ಖಂಡೋಜಪ್ಪ ಇನ್ನಿತರರು ಹಾಜರಿದ್ದರು. ರವಿ 9 ಲೈವ್ ನ್ಯೂಸ್ ಸಾಗರ.